ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದಾಗೆ ನಾವು ಈ ಶಾರ್ಟ್ ವಿಡಿಯೋಲಿ ನಾವು 13-14 ಕ್ವಶನ್ ನಾವು ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋ 15-16 ಬರುತ್ತೆ. ಸೊ ಈಗ ನಾವು 13-14ನ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 13 ಕ್ವಶನ್ ನಂಬರ್ 13, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ 2-2. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 2 ಮತ್ತೆ ಡ್ಯಾಶ್ ಕೊಟ್ಟಿದ್ದಾರೆ, ಮತ್ತೆ 2 ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಕ್ವಶನ್ ಕಡೆ ನೋಡೋಣ. ಮೀರಾ ಇಸ್ ವೆರಿ ಶಾರ್ಟ್, ಶಿ ಕಾಂಟ್ ರೀಚ್ ದ ಸ್ವಿಚ್. ಮೀರಾ ತುಂಬಾ ಕುಳ್ಕಿದ್ದಾಳೆ, ಅವಳು ಬೋರ್ಡ್ ಸ್ವಿಚ್ಗೆ ಮುಟ್ಟೋದಕ್ಕೆ ಆಗಂಗಿಲ್ಲ. ಇದನ್ನೇ ನಾವು ಒಂದು ಸೆಂಟೆನ್ಸ್ ಆಗಿ ಮಾಡಿ ಅಲ್ಲಿ 2-2 ಅಂತ ಇದೆ ಅಲ್ವಾ, ಅಲ್ಲಿ ನಾವು ಒಂದು ಸೂಕ್ತವಾದ ಪದವನ್ನು ನಾವು ಹಾಕಬೇಕು. ಸೊ ಆನ್ಸರ್ ಈಸ್ ಮೀರಾ ಇಸ್ ಟೂ ಶಾರ್ಟ್. ಶಾರ್ಟ್ ಅಂದ್ರೆ ತುಂಬಾ ಕುಳ್ಳ. ಮೀರಾ ಇಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್. ಮೀರಾ ತುಂಬಾ ಕುಳ್ಕಿದ್ದಾಳೆ, ಸೊ ಅವಳು ಬೋರ್ಡಲ್ಲಿರುವ ಸ್ವಿಚ್ ಅನ್ನು ಬಂದ್ ಮಾಡೋದಕ್ಕೆ ಆಗಂಗಿಲ್ಲ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಸಪೋಸ್ ನೀವು ಏನ್ ಬೇಕಾದ ಅನ್ಕೋಬಹುದು. ಸೊ ಈಗ ನಾವು 14th ಕ್ವಶನ್ಗೆ ನಾವು ಹೋಗೋಣ. ಸೊ 14th ಕ್ವಶನ್, ಚೇಂಜ್ ಇನ್ ಟು ಕಂಪರೇಟೆಡ್ ಡಿಗ್ರಿ. ಧರೇನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಇಲ್ಲಿ ಧರೇನ್ ಅಂತ ಇದ್ದಾರೆ. ಈಗ ಧರೇನ್ ಅಂತ ಒಬ್ಬ ಹುಡುಗ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಸೊ ಇಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ. ಆನ್ಸರ್ ಏನಾಗುತ್ತೆ ಅಂತ ನೋಡೋಣ. ಧರೇನ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಅಂದ್ರೆ ಧರೇನ್ ಅಂತ ಒಳ್ಳೆ ಇಂಟೆಲಿಜೆಂಟ್ ಹುಡುಗ ನಮ್ಮ ಶಾಲೆಯಲ್ಲೇ ಯಾರು ಇಲ್ಲ ಅಂತ ಈ ಕ್ವಶನ್ಗೆ ಈ ಆನ್ಸರ್ ಸೂಕ್ತವಾಗಿ ಬರುತ್ತೆ. ಸೊ ಗೈಸ್, ಇದು 13 ಮತ್ತೆ 14 ಕ್ವಶನ್ ವಿತ್ ಆನ್ಸರ್. ಸೊ ನಾವು ಮುಂದಿನ ವಿಡಿಯೋದಲ್ಲಿ 15 ಮತ್ತೆ 16 ಕೂಡ ನಾವು ಹಾಕ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಎಕ್ಸಲೆನ್ಸ್ ಇನ್ ಸ್ಟಡೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹ್ಯಾವ್ ಎ ನೈಸ್ ಡೇ.